ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳು ಗ್ರಾಮದಲ್ಲಿ ನಿಲುಗಡೆ ಮಾಡಬೇಕೆಂದು ಗ್ರಾಮಸ್ಥರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ತಾಲೂಕಿನ ಯರಿಯೂರು ಗ್ರಾಮಸ್ಥರು ಗ್ರಾಮದಲ್ಲಿ ಗುರುವಾರ ರಾಷ್ಟ್ರೀಯ ಹೆದ್ದಾರಿ 209 ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಗ್ರಾಮದಿಂದ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ದಿನನಿತ್ಯ ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು, ಬೆಂಗಳೂರು, ಮಲೆ ಮಹದೇಶ್ವರ ಬೆಟ್ಟ ಮುಂತಾದ ಸ್ಥಳಗಳಿಗೆ ತೆರಳುತ್ತಾರೆ ಹಾಗೂ ಈ ಸ್ಥಳಗಳಿಂದ ಗ್ರಾಮಕ್ಕೆ ಆಗಮಿಸುತ್ತಾರೆ. ಇಂತಹ ಗ್ರಾಮಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳು ನಿಲ್ಲಿಸದೆ ಗ್ರಾಮಸ್ಥರಿಗೆ ಬಹಳ ತೊಂದರೆಯಾಗುತ್ತಿದೆ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಗ್ರಾಮಸ್ಥರು ಎಲ್ಲಿಗೆ ಹೋದರೂ ಯಳಂದೂರಿನಲ್ಲಿ ಇಳಿದು ಮತ್ತೆ ಖಾಸಗಿ ಬಸ್ನಲ್ಲಿ ಗ್ರಾಮಕ್ಕೆ ಬರಬೇಕಾದ ಸಂದರ್ಭ ಬಂದಿದೆ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿದ್ರು. ವಿಷಯ ತಿಳಿದ ಸಾರಿಗೆ ಇಲಾಖೆಯ ವಿಭಾಗಾಧಿಕಾರಿ ಶ್ರೀನಿವಾಸ್ ನಾಯ್ಕ್ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಿ ಮುಂದಿನ ದಿನಗಳಲ್ಲಿ ಕೋರಿಕೆಗೆ ನಿಲುಗಡೆಗೆ ಅವಕಾಶ ಕೊಡುತ್ತೇವೆ ಅಂತ ಭರವಸೆಯನ್ನ ನೀಡಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಬಡವರಿಗೊಂದು ಕಾನೂನು, ಸರ್ಕಾರ ರಾಜ್ಯ ರಸ್ತೆ ನಿಗಮ ಇರೋದು ಸಾರ್ವಜನಿಕರಿಗೋಸ್ಕರ, ಬಡವರಿಗೋಸ್ಕರ. ನೀವು ಮಾಡ್ತಿರೋ ಉದ್ದಾಟತನಕ್ಕೆ ನಾವು ನಮ್ಮ ಯಳಂದೂರು ತಾಲೂಕು ಮತ್ತೆ ನಮ್ಮ ಯರೂರು ಗ್ರಾಮದ ಜನ ನಿಮ್ಮ ಮೇಲೆ ಧಿಕ್ಕಾರ ಮಾಡ್ತಿದೀವಿ. ನಾವು ಮಾಡ್ತೀವಿ ನಿಮ್ಮನ್ನ, ನಾವು ನಮ್ಮ ಸ್ಥಿತಿ ನಿಮ್ಗಾಗಿದೆ, ನಿಮ್ಮ ಮಕ್ಕಳಿಗಾಗಿರೋ ನೀವು ಯಾವ ರೀತಿ ಆಕ್ಷನ್ ತಗೋತೀರಿ? ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ನಿಮ್ಗೆ ಸರ್ಕಾರ ಜೀಪ್ ಕೊಟ್ಟಿರೋ ಜಾತಿಗೆ ನಿಮ್ಗೆ ಸಂಬಳ ಕೊಡೋದು ಯಾವ ಉದ್ದೇಶಕ್ಕೆ? ಚಾಲಕರು, ನಿರ್ವಾಹಕರು ನಿಮ್ಮ ಮಾತುಕೊಳ್ಳಿಲ್ಲ ಅಂತಂದ್ಮೇಲೆ ನೀವು ಅಧಿಕಾರಿಗಳಾಗಿ ಆ ಸೀಟ್ ಯಾಕೆ ಕೂತಿದ್ದೀರಿ? ನಮ್ಮ ಪ್ರಶ್ನೆ ಇದು. ನಿಮ್ಮ ಕೈಲಾಗಲಿಲ್ಲ ಬಿಟ್ಬಿಟ್ಟು ಹೋಗಿ ನೀವು. ಸಂಬಂಧಪಟ್ಟ ಶಾಸಕರು ಮತ್ತೆ ಈ ನೂತನವಾಗಿ ಆಯ್ಕೆಯಾಗಿರೋ ಸಂಸದರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾವು ತಿಳಿಸಲು ಇಷ್ಟಪಡ್ತೀವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.